ಸ್ನೇಹಿತರೆ ನಮಸ್ಕಾರ. ಬಿಹಾರದ ಆಡಳಿತವನ್ನು ನೇರವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕೆಂಬ ಬಿಜೆಪಿಯ ತಂತ್ರ ಬಹುತೇಕ ಫಲಿಸಿದೆ. ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನ ರಾಜ್ಯಸಭೆಗೆ ದಬ್ಬುವಲ್ಲಿ ಬಿಜೆಪಿ ಯಶಸ್ಸು ಕಾಣುತ್ತಿದೆ. ಬಿಹಾರದಲ್ಲಿ ದೀರ್ಘಕಾಲಕ್ಕೆ ಮುಖ್ಯಮಂತ್ರಿಯಾಗಿದ್ದ ನಿತೀಶ್ ಕುಮಾರ್ ಅವರ ರಾಜ್ಯಾಡಳಿತ ಕೆಲವೇ ದಿನಗಳಲ್ಲಿ ಅಂತ್ಯಗೊಳ್ಳಲಿದೆ. ಇದು ಕೇವಲ ನಿತೀಶ್ ಅವರ ಯುಗದ ಅಂತ್ಯ ಮಾತ್ರವಲ್ಲ, ಬರೋಬ್ಬರಿ 35 ವರ್ಷಗಳ ಕಾಲ ಬಿಹಾರವನ್ನು ತಮ್ಮ ತೆಕ್ಕೆಯಲ್ಲಿಯೇ ಹಿಡಿದಿಟ್ಟುಕೊಂಡಿದ್ದ ಲಾಲು ನಿತೀಶ್ ಅವರ ಸೋಷಿಯಲಿಸ್ಟ್ ಹಿನ್ನೆಲೆಯುಳ್ಳ ಯುಗದ ಅಂತ್ಯವೆಂದೇ ಹೇಳಬಹುದು. 1970ರ ದಶಕದಲ್ಲಿ ಹಾಲಿ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಮತ್ತು ಜೆಡಿಯು ನಾಯಕ ನಿತೀಶ್ ಕುಮಾರ್ ಏಕಕಾಲದಲ್ಲಿ ರಾಜಕಾರಣಕ್ಕೆ ಬಂದವರು. ರಾಜಕಾರಣದಲ್ಲಿ ಸ್ನೇಹಿತರ ರೀತಿಯಲ್ಲಿ ಬೆಳೆದವರು. ಈ ಇಬ್ಬರು ಜಂಟಿಯಾಗಿ 35 ವರ್ಷಗಳ ಹಿಂದೆ ಬಿಹಾರದಲ್ಲಿ ಕಾಂಗ್ರೆಸ್ನ ಅಧಿಪತ್ಯ ಕೊನೆಗಾಣಿಸಿದ್ರು. ಅಂದಿನಿಂದ ಇಂದಿನವರೆಗಿನ ದೀರ್ಘಾವಧಿಯ ಬಿಹಾರ ರಾಜಕಾರಣದಲ್ಲಿ ಇವರಿಬ್ಬರದ್ದೇ ಪಾರುಪತ್ಯವಿದೆ. ಬಿಹಾರದಲ್ಲಿ 1990ರ ನಂತರದಲ್ಲಿ 15 ವರ್ಷಗಳ ಕಾಲ ಲಾಲು ಪ್ರಸಾದ್ ಮತ್ತವರ ಆರ್ಜೆಡಿ ಆಡಳಿತ ನಡೆಸಿದರೆ, ನಂತರದ ಈ 20 ವರ್ಷಗಳಿಂದ ನಿತೀಶ್ ಕುಮಾರ್ ಅಧಿಕಾರದ ಗದ್ದುಗೆಯಲ್ಲಿ ಮೆರೆಯುತ್ತಿದ್ದಾರೆ. ಪದೇ ಪದೇ ಮೈತ್ರಿಯನ್ನು ಬದಲಿಸುತ್ತಿರುವ ನಿತೀಶ್ ಮುಖ್ಯಮಂತ್ರಿ ಹುದ್ದೆಯನ್ನು ಭದ್ರವಾಗಿ ಹಿಡಿದಿಟ್ಟುಕೊಂಡಿದ್ದರು. 1989ರಲ್ಲಿ ನಿತೀಶ್ರ ಬೆಂಬಲದೊಂದಿಗೆ ವಿಪಕ್ಷ ನಾಯಕರಾಗಿದ್ದ ಲಾಲು 1990ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಜನತಾದಳದ ಅಭೂತಪೂರ್ವ ಗೆಲುವಿನೊಂದಿಗೆ ಮುಖ್ಯಮಂತ್ರಿಯಾದರು. ಲಾಲು ಮುಖ್ಯಮಂತ್ರಿ ಗದ್ದುಗೆಗೆ ಏರುವಲ್ಲಿ ನಿತೀಶ್ ಕುಮಾರ್ ಅವರ ಪಾತ್ರ ಬಹಳ ಮುಖ್ಯವಾಗಿತ್ತು. ಆದಾಗ್ಯೂ ಕೆಲವೇ ವರ್ಷಗಳಲ್ಲಿ ಲಾಲು ಮತ್ತು ನಿತೀಶ್ ಅವರ ಸಂಬಂಧ ಹಳಸಿತು. 1994ರಲ್ಲಿ ಜನತಾ ಪಕ್ಷ ತೊರೆದ ನಿತೀಶ್ ಅವರು ಜಾರ್ಜ್ ಫರ್ನಾಂಡಿಸ್ ಜೊತೆಗೂಡಿ ಸಮತಾ ಪಕ್ಷವನ್ನು ಆರಂಭಿಸಿದರು. ಅದಾದ 10 ವರ್ಷಗಳ ಬಳಿಕ 2004ರಲ್ಲಿ ಲಾಲು ಮತ್ತವರ ಕುಟುಂಬದ ಆಡಳಿತಕ್ಕೆ ಅಂತ್ಯ ಹಾಡಿ ನಿತೀಶ್ ಬಿಜೆಪಿ ಜೊತೆ ಸೇರಿ ಮೈತ್ರಿ ಮಾಡಿಕೊಂಡರು. ಮುಖ್ಯಮಂತ್ರಿ ಗದ್ದುಗೆಗೂ ಏರಿದರು. ಅಂದಿನಿಂದ ಇಂದಿನವರೆಗೂ ನಿತೀಶ್ ನಿರಂತರ ಮುಖ್ಯಮಂತ್ರಿಯಾಗಿದ್ದಾರೆ. ಇದೀಗ ಬಂಗಾಳದಲ್ಲಿ ಕೆಲವೇ ವಾರಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಈ ಬಾರಿಯಾದರೂ ಅಧಿಕಾರ ದಕ್ಕಿಸಿಕೊಳ್ಳಬೇಕೆಂಬ ಧಾವಂತ ಬಿಜೆಪಿಯಲ್ಲಿದೆ. ಅದಕ್ಕಾಗಿ ಅಮಿತ್ ಶಾ ನೇತೃತ್ವದಲ್ಲಿ ಬಿಜೆಪಿ ಮಿಷನ್ ಬಂಗಾಳ ಹೆಸರಿನಲ್ಲಿ ತಂತ್ರ ಕುತಂತ್ರವನ್ನು ಹೆಣೆಯಲು ಪ್ರಾರಂಭಿಸಿದೆ. ಇನ್ನು ಮೋದಿ ಸರ್ಕಾರದ ಕೈಗೊಂಬೆಯಾಗಿರುವ ಚುನಾವಣಾ ಆಯೋಗವು ಬಂಗಾಳದಲ್ಲಿ ಬಿಜೆಪಿಗೆ ಅನುಕೂಲವಾಗುವಂತೆ SIR ಪ್ರಕ್ರಿಯೆಯನ್ನು ನಡೆಸುತ್ತಿದೆ. ಇತರ ರಾಜ್ಯಗಳಿಂದ ಭಿನ್ನವಾಗಿ SIRನ ಮಾರ್ಗಸೂಚಿಗಳನ್ನು ಬದಲಿಸಿದೆ ಎಂಬ ಆರೋಪಗಳು ಸಹ ಇವೆ. ಪಶ್ಚಿಮ ಬಂಗಾಳದ ಚುನಾವಣಾ ಅಧಿಕಾರಿಗಳು ಹೇಳುವಂತೆ SIR ಹಂತದಲ್ಲಿ ನಮೂನೆಗಳ ಜೊತೆಗೆ ಮತದಾರರ ದಾಖಲೆಗಳನ್ನು ಸಂಗ್ರಹಿಸದಂತೆ BLOಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿತ್ತು. ಮತದಾರರಿಂದ ಕೇವಲ ಅವರ ಪೋಷಕರು ಅಥವಾ ಅಜ್ಜ ಅಜ್ಜಿಯರೊಂದಿಗೆ ಸಂಬಂಧ ಸಾಬೀತು ಮಾಡುವ ದಾಖಲೆಗಳನ್ನು ಮಾತ್ರವೇ ಪಡೆಯಬೇಕೆಂದು ಸೂಚಿಸಲಾಗಿತ್ತು. ಆದರೆ ಇತರ ರಾಜ್ಯಗಳಲ್ಲಿ ಹೀಗಿರಲಿಲ್ಲ. ಉತ್ತರ ಪ್ರದೇಶದಲ್ಲಿ BLOಗಳು ಮೊದಲ ಹಂತದಲ್ಲೇ ಮತದಾರರ ದಾಖಲೆಗಳನ್ನು ಸಂಗ್ರಹಿಸಿದರು. ಬಿಹಾರದಲ್ಲಿ ಮತದಾರರು ಹಿಂದಿನ ಪಟ್ಟಿಯಲ್ಲಿದ್ದ ಚಿಕ್ಕಪ್ಪ ಅಥವಾ ಅತ್ತೆಯಂತಹ ಯಾವುದೇ ವಯಸ್ಕ ಸಂಬಂಧಿಗಳೊಂದಿಗೆ ತಮ್ಮ ಸಂಬಂಧವನ್ನು ಗುರುತಿಸಿ ಮತದಾನದ ಅರ್ಹತೆಯನ್ನು ದೃಢಪಡಿಸಲು ಅವಕಾಶವನ್ನು ನೀಡಲಾಗಿತ್ತು. ಜೊತೆಗೆ 2025ರ ಡಿಸೆಂಬರ್ 19ರಂದು ಚುನಾವಣಾ ಆಯೋಗವು ಪಶ್ಚಿಮ ಬಂಗಾಳದ ಮುಖ್ಯ ಚುನಾವಣಾ ಅಧಿಕಾರಿಗೆ ಪತ್ರ ಬರೆದು ವಿಚಾರಣೆ ಹಂತದಲ್ಲಿ EROಗಳ ಮೇಲೆ ಕಣ್ಣಿಡಲು 8100 ಮೈಕ್ರೋ ಅಬ್ಸರ್ವರ್ಗಳನ್ನು ನೇಮಿಸಿತು. ಮತದಾರರ ಪಟ್ಟಿ ಪರಿಷ್ಕರಣೆಗಾಗಿ ಮೈಕ್ರೋ ಅಬ್ಸರ್ವರ್ಗಳನ್ನು ನಿಯೋಜಿಸಿದ್ದು ಇದೇ ಮೊದಲು ಮತ್ತು ಇದು ನಡೆದಿದ್ದು ಪಶ್ಚಿಮ ಬಂಗಾಳದಲ್ಲಿ ಮಾತ್ರ. ಇದೆಲ್ಲವೂ ಬಿಜೆಪಿಗೆ ಅನುಕೂಲವಾಗುವ ರೀತಿಯಲ್ಲಿ ನಡೆದ ಕೃತ್ಯಗಳು. ಇನ್ನು ಚುನಾವಣಾ ಆಯೋಗದ ಧೋರಣೆಯ ವಿರುದ್ಧ ಬಂಗಾಳದ ಆಡಳಿತಾರೂಢ TMC ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ರಾಜ್ಯ ಸರ್ಕಾರ ಮತ್ತು ಆಯೋಗದ ನಡುವಿನ ವಿಶ್ವಾಸದ ಕೊರತೆಯನ್ನು ಗಮನಿಸಿದ ಸುಪ್ರೀಂ ಕೋರ್ಟ್ ಸಂವಿಧಾನದ 142ನೇ ವಿಧಿಯಡಿ ತನ್ನ ವಿಶೇಷ ಅಧಿಕಾರವನ್ನು ಬಳಸಿ ಬಾಕಿ ಇರುವ ಪ್ರಕರಣಗಳನ್ನು ನಿರ್ಧರಿಸಲು ನ್ಯಾಯಾಂಗ ಅಧಿಕಾರಿಗಳನ್ನು ನೇಮಿಸಲು ಆದೇಶವನ್ನು ನೀಡಿದೆ. ಸದ್ಯ 60 ಲಕ್ಷ ಮತದಾರರನ್ನು ವಿಚಾರಣಾಧೀನ ಎಂದು ಆಯೋಗವು ವರ್ಗೀಕರಿಸಿದೆ. ಈ ಎಲ್ಲರ ಮತದಾನದ ಅರ್ಹತೆಯನ್ನು ನ್ಯಾಯಾಂಗದ ಅಧಿಕಾರಿಗಳು ನಿರ್ಧರಿಸಲಿದ್ದಾರೆ. ಈ ಸಂದರ್ಭವನ್ನು ಬಳಸಿಕೊಂಡು ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಲು ಮೋದಿ ಸರ್ಕಾರ ಹೊಂಚು ಹಾಕಿದೆ. ಅದಕ್ಕಾಗಿ ತಮಿಳುನಾಡಿನ ರಾಜ್ಯಪಾಲರಾಗಿದ್ದ RN ರವಿ ಅವರನ್ನ ಬಂಗಾಳಕ್ಕೆ ವರ್ಗಾವಣೆ ಮಾಡಿದೆ. ಪಶ್ಚಿಮ ಬಂಗಾಳದ ರಾಜ್ಯಪಾಲ CV ಆನಂದ ಬೋಸ್ ಅವರ ರಾಜೀನಾಮೆ ಮತ್ತು ರವಿ ಅವರ ವರ್ಗಾವಣೆಯು ಆಕಸ್ಮಿಕ ಮತ್ತು ಕಾಕತಾಳೀಯವಲ್ಲ. ಬಂಗಾಳದಲ್ಲಿ ಆಕ್ರಮಣಕಾರಿಯಾಗಿ ಸರ್ಕಾರದೊಂದಿಗೆ ಹಗ್ಗಜಗ್ಗಾಟ ನಡೆಸಲು ಕಟುವಾಗಿರುವ ರಾಜ್ಯಪಾಲರ ಅಗತ್ಯ ಬಿಜೆಪಿಗಿತ್ತು. ಅಂತಹ ಸಾಮರ್ಥ್ಯ RN ರವಿ ಅವರಿಗಿದೆ. RN ರವಿ ಅವರು ತಮಿಳುನಾಡಿನಲ್ಲಿ MK ಸ್ಟಾಲಿನ್ ಸರ್ಕಾರದೊಂದಿಗೆ ನಿರಂತರ ಸಂಘರ್ಷವನ್ನು ನಡೆಸಿದವರು. ಮಸೂದೆಗಳನ್ನು ತಡೆ ಹಿಡಿಯುವುದು, ಸರ್ಕಾರದ ವಿರುದ್ಧ ಸಾರ್ವಜನಿಕ ಟೀಕೆಗಳನ್ನು ಮಾಡುವ ಮೂಲಕ ರಾಜ್ಯದ ಕೆಂಗಣ್ಣಿಗೆ ಗುರಿಯಾಗಿದ್ದವರು. ಅವರನ್ನು ಬಂಗಾಳಕ್ಕೆ ಕೇಂದ್ರ ಸರ್ಕಾರ ಈಗ ವರ್ಗಾಯಿಸಿಕೊಂಡಿದೆ. SIR ಪ್ರಕ್ರಿಯೆಯಲ್ಲಾಗುತ್ತಿರುವ ವಿಳಂಬವನ್ನು ಬಳಸಿಕೊಂಡು ತನ್ನ ಕೈಗೊಂಬೆ ಚುನಾವಣಾ ಆಯೋಗದ ಮೂಲಕ ಚುನಾವಣೆಯನ್ನು ವಿಳಂಬಗೊಳಿಸಿ ಬಂಗಾಳದ ಮೇಲೆ ರಾಷ್ಟ್ರಪತಿ ಆಡಳಿತ ಹೇರುವುದು, RN ರವಿ ಅವರ ಮೂಲಕ ಕೇಂದ್ರ ಸರ್ಕಾರವೇ ಬಂಗಾಳದ ಆಡಳಿತವನ್ನು ನಡೆಸುವುದು, ಚುನಾವಣೆ ಘೋಷಣೆಗೂ ಮುನ್ನ ಬಂಗಾಳದಲ್ಲಿ ಬಿಜೆಪಿ ಎಡೆಗೆ ಮತದಾರರ ಒಲವು ಹೊಂದುವಂತೆ ಪ್ರಭಾವ ಬೀರುವುದು ಮೋದಿ ಸರ್ಕಾರದ ಕುತಂತ್ರವಾಗಿದೆ. ಇದೆಲ್ಲವನ್ನ ಮೆಟ್ಟಿ ಬಂಗಾಳವನ್ನು ಗೆಲ್ಲುವುದು ಮಮತಾ ಮತ್ತು TMCಗೂ ಬಂಗಾಳವು ಕೋಮುವಾದಿಗಳ ಕೈಗೆ ಸೇರದಂತೆ ಎಚ್ಚರ ವಹಿಸುವುದು
ಬಂಗಾಳದ ಮತದಾರರಿಗೂ ಇರುವ ದೊಡ್ಡ ಸವಾಲು. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗಾಗಿ ನಮ್ಮ ಈದಿನ.com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.